Hi friends, welcome back to my YouTube channel Life Unfiltered. ಸೊ ಇವತ್ತು ನನ್ನ ಗಾಡೀಲಿ ಡ್ಯೂಟಿ ಮಾಡ್ತಾ ಇಲ್ಲ. ಸೊ ಏನಪ್ಪ ಇವನ ಗಾಡೀಲಿ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ಇದ್ದಾನೆ ಅಂದ್ಕೊಂಡ್ರಾ? ಇಲ್ಲ, ಇವತ್ತು ಕಸ್ಟಮರ್ ಗಾಡಿಗೆ ಡ್ರೈವರ್ ಆಗಿ ಹೋಗ್ತಾ ಇದ್ದೀನಿ. 12 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಇನ್ನು 5 ನಿಮಿಷ ಇದೆ 12 ಗಂಟೆಗೆ. ಸೊ ಸಿಂಗಿತೂರು ಸಿಟಿಲಿ ಲಾಂಗ್ ವೀಕೆಂಡ್ ಇರೋದ್ರಿಂದ ಡ್ಯೂಟಿಗಳು ಕಮ್ಮಿ ಇದ್ದಾವೆ. ಹಂಗಾಗಿ ತುಮಕೂರಿಗೆ ಹೋಗಿ ಬರೋದಿದೆ ಅಂತ ಫೋನ್ ಮಾಡಿದರು. ಅವ್ರದ್ದೇ ಗಾಡೀಲಿ, ನಮ್ಮ ಗಾಡಿಯಲ್ಲೇ ಡ್ರೈವರ್ ಆಗಿ ಬನ್ನಿ ಸರ್ ಅಂತ. ಸೊ ಹಂಗಾಗಿ ಹೋಗ್ತಾಯಿದ್ದೀನಿ ಡ್ರೈವರ್ ಆಗಿ ಕಸ್ಟಮರ್ ಗಾಡಿಗೆ. ಬನ್ನಿ, ಯಾವ ಗಾಡಿ ಏನೋ ನಾನು ಕೇಳಿಲ್ಲ ಅವ್ರಿಗೆ. ಸೊ ಅಲ್ಲಿ ಹೋದ್ಮೇಲೆ ನೋಡೋಣ ಯಾವ ಗಾಡಿಗೆ ಡ್ರೈವರ್ ಆಗಿ ಹೋಗ್ಬೇಕಾಗಿರೋದು, ಎಷ್ಟೊತ್ತಾಗುತ್ತೆ ಹೋಗಿ ಬರೋದು, ಏನು ಎತ್ತ ಎಲ್ಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಕಸ್ಟಮರ್ನ ಕರ್ಕೊಂಬಂದು ಬಿಟ್ಟು ನಾನು ಊಟ ಮಾಡ್ಕೊಂಬಂದೆ. ತುಮಕೂರಲ್ಲಿ ಇರೋದು 60 ಕಿಲೋಮೀಟ್ರ್ ಇತ್ತು ನಮ್ಮ ಮನೆಯಿಂದ. ಸೊ ಕರ್ಕೊಂಡು ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಬಂದೆ. ನೋಡಿ, ತಾಂಬೂಲ ಎಲ್ಲ ಕೊಟ್ಟಿದ್ದಾರೆ. ಬಟ್ ಊಟಕ್ಕೆ ವೆರೈಟಿ ಮಾತ್ರ ಸಕ್ಕದಾಗಿ ಮಾಡಿಸಿದ್ರು. ಒಂದು 5-6 ಥರ ಸ್ವೀಟ್ಸು, ಏನೋ ತಿನ್ನೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇತ್ತು ವೆರೈಟೀಸು. ಇನ್ನೂ ಬಂದಿಲ್ಲ ಕಸ್ಟಮರು. ಆಲ್ಮೋಸ್ಟ್ 5 ಗಂಟೆ ಆಯಿತು. ಕಾರಲ್ಲೇ ಕುತ್ಕೊಂಡಿದ್ದೀನಿ. ಕಸ್ಟಮರ್ ಏನೋ ಒಳ್ಳೆಯವರೇ, ಆದರೆ ಏನು ಅಂದರೆ ಕಾರ್ ಮಾತ್ರ ಸಿಕ್ಕಾಪಟ್ಟೆ ಗಲೀಜಾಗಿ ಇಟ್ಕೊಂಡವ್ರೆ. ನೋಡಿ ತೋರಿಸ್ತೀನಿ. ನೋಡಿ, ಇದು ವೈಟ್ ಬೋರ್ಡ್ ಕಾರ್ ಥರನೇ ಇಲ್ಲ ಇದು. ಇಲ್ಲಿ ನೋಡಿ, ಕಾರ್ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಗಬ್ಬಾಗೈತೆ. ವಾಶ್ ಮಾಡಿಸಿಲ್ಲ ಕಾರ್ನ. ಅದು ಏನಕ್ಕೆ ಹಿಂಗೆ ಇಟ್ಟವ್ರೋ ಗೊತ್ತಿಲ್ಲ. ನೋಡಿ, ಡೋರ್ ಲಾಕ್ದು, ಡ್ರೈವರ್ ಸೈಡ್ದು ಲಾಕೇ ಇಲ್ಲ. ಆಚೆಯಿಂದ ಒಳಗಡೆಯಿಂದನೇ ತೆಗಿಬೇಕು. ಆಮೇಲೆ ಇಲ್ಲಿ ನೋಡಿ, ಆಟೋಮೆಟಿಕ್ ಕೀ, ಗಾಡಿ ಕೀ ಇಲ್ಲೇ ಐತೆ. ಇಲ್ಲಿಟ್ಟಿದ್ದೀನಿ ನೋಡಿ ಕೀನ ಡ್ಯಾಶ್ಬೋರ್ಡಲ್ಲಿ. ಸ್ಟಾರ್ಟ್ ಆಗ್ತಾಯಿದ್ಯಾ ನೋಡಿ. ಇವಾಗ ಇಲ್ಲಿ ಸಿಂಬಲ್ ತೋರಿಸ್ತಾಯಿದೆ. ಗಾಡಿ ಸ್ಟಾರ್ಟ್ ಆಗಲ್ಲ ನೋಡಿ. ಇಲ್ಲಿ ಕೀಲಿ ಹಿಡ್ಕೊಂಡೆ ಒತ್ತುತ್ತಾ ಇದ್ದೀನಿ. ನೋಡಿದ್ರಾ? ಇಗ್ನಿಷನ್ ಕೂಡ ಆನ್ ಆಗಲ್ಲ ಗಾಡಿದು. ಯಾಕೆ ಅಂದರೆ ಇದರಲ್ಲಿ ಬ್ಯಾಟ್ರಿ ಡೌನ್ ಆಗಿದೆ. ನೋಡಿ, ಕೀ ಹಿಂಗೆ ಇಟ್ಬಿಟ್ಟು ಹಿಂಗೆ ಒತ್ತಿದ್ರೆ ಗಾಡಿ ಇಗ್ನಿಷನು ಆನ್ ಆಗುತ್ತೆ. ನೋಡಿ, ಆನ್ ಆಯ್ತು. ಇವಾಗ ಆಫ್ ಆಗುತ್ತೆ. ಕೀ ಇಲ್ಲಿ ಹಿಡ್ಕೊಳ್ದೆ ಒತ್ತಿದ್ರೆ ಗಾಡಿ ಆನ್ ಆಗಲ್ಲ. ನೋಡಿ, ಇವಾಗ ಡಿಸ್ಪ್ಲೇ ಎಲ್ಲ ಆನ್ ಆಯಿತು. ಸೊ ಈ ಥರ ಅಸಹ್ಯವಾಗಿ ಇಟ್ಕೊಂಡಿರೋ MH ಪಾಸಿಂಗ್ ಗಾಡಿ. ಇದು ಬೇರೆ ಕರ್ನಾಟಕದಲ್ಲ, ಮಹಾರಾಷ್ಟ್ರ ಪಾಸಿಂಗ್ ಗಾಡಿ. ಟಾಪ್ ಎಂಡ್ ಇದು. ಆಸ್ಟಾ ಮಾಡಲ್ಲು, ಐಟನ್ ಆಸ್ಟಾ ಟಾಪ್ ಎಂಡು. ಈ ಥರ ಅಸಹ್ಯವಾಗಿ ಇಟ್ಕೊಂಡವ್ರೆ ಗಾಡಿನ. ಯಾಕೆ ಹಿಂಗೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಕಸ್ಟಮರ್ ಕನ್ನಡದವ್ರೆ. ಗಾಡಿ ಮಾತ್ರ MH ಇದೆ. ಮೋಸ್ಟ್ಲಿ ಅವ್ರ ಫ್ರೆಂಡ್ದು ಯಾರ್ದೋ, ನಂದಲ್ಲ ಗಾಡಿ, ನನ್ನ ಫ್ರೆಂಡ್ದು ಯಾರ್ದೋ ಅಂತ ಅಂದರು. ತುಂಬ ದಿವಸ ಆಗೋಗಿತ್ತು ಅನ್ಸುತ್ತೆ. AC ಹಾಕಿದ್ರೆ ಅಂತೂ ವಾಂತಿ ಬರುತ್ತೆ, ಹಂಗೈತೆ ಗಾಡಿ. ಸಿಕ್ಕಾಪಟ್ಟೆ ಗಲೀಜಾಗಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ಒಪ್ಕೊಂಡು ಬಂದಮೇಲೆ ಮಾಡಲೇಬೇಕು. ಮೋಸ್ಟ್ಲಿ ಒಂದು 8-8:30 ಆಗುತ್ತೆ ವಾಪಸ್ ಹೋಗೋದು ಅಂತ ಹೇಳಿದ್ದಾರೆ ಕಸ್ಟಮರು. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಏನು ಕತೆ ಅಂತ. ಮತ್ತೆ ಹೋಗಿ ರೀಚ್ ಆದಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆಲ್ಲ. ಆವಾಗಲೇ ಕಸ್ಟಮರ್ ಒಳ್ಳೆಯವರು ಒಂದೇ, ಅದಕ್ಕೆ ಬುದ್ಧಿ ತೋರಿಸ್ತವ್ರೇನೋ ಗೊತ್ತಿಲ್ಲ. ಮಧ್ಯಾಹ್ನವೂ ಅಷ್ಟೇ 12 ಗಂಟೆಗೆ ಬರೋಕ್ಕೆ ಹೇಳಿದ್ದು. ನಾನು 12 ಗಂಟೆಗೆ ಹೋಗಿ ವೇಟ್ ಮಾಡಿದ್ರೆ 1 1:15 ಬಂದರು ಅಲ್ಲಿಂದ. ಸರಿ ಓಕೆ ಅಂದ್ಕೊಂಡು ಸುಮ್ಮನಾದೆ. ನೈಟು ನಾನು 8:30-9 ಗಂಟೆ ಒಳಗಡೆ ರಿಟರ್ನ್ ಆಗೋದು ಅಂತ ಹೇಳಿದ್ದವ್ರು. 7-7:30-8 ಗಂಟೆ ಅಂದರು. ನಾನು 9 ಗಂಟೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಇವಾಗ ಟೈಮು ಆಲ್ರೆಡಿ ಇಲ್ಲೇ 8 ಗಂಟೆ ಆಗೋಗೈತೆ. 7:15 ಟೈಮು ಇಲ್ಲೇ. ಅದು ಯಾವುದೋ ಫಂಕ್ಷನ್ ಮುಗಿಸ್ಕೊಂಡ್ರು. ಫಂಕ್ಷನ್ ಮುಗಿದ್ಮೇಲೆ ಅದು ಕೊರಟಗೆರೆಗೆ ಯಾರ್ದೋ ಮನೆಗೆ ಹೋಗಬೇಕು ಅಂದರು. ಕರ್ಕೊಂಬಂದು ಆಲ್ಮೋಸ್ಟ್ 6 ಗಂಟೆಗೆ ಬಿಟ್ಟೆ. 5:30 ಬಿಟ್ಟೆ ಕೊರಟಗೆರೆಗೆ ಕರ್ಕೊಂಬಂದು. 7:45 ಆದರೂ ಇನ್ನೂ ಆ ಸ್ವಾಮಿಗಳು ಪತ್ತೆ ಇಲ್ಲ. ಇಲ್ಲೇ ಇಷ್ಟೊತ್ತು ಮಾಡ್ತವ್ರೆ. ಏನಕ್ಕೆ ಅದು ಫಸ್ಟ್ ಟೈಮ್ ಬಂದಿದ್ದು ನಾನು ಬೇರೆ ಗಾಡಿ ಡ್ರೈವರ್ ಆಗಿ. ನನ್ನ ಗಾಡಿ ಬಿಟ್ಟು ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ನೋಡಿದ್ರೆ ಏನಕ್ಕಾದರೂ ಬನ್ನೋ ಅಂತ ಅನ್ನಿಸೋ ಥರ ಮಾಡಿಬಿಟ್ಟವ್ರೆ. ಏನು ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಏನು ಎಲ್ಲ ಡ್ರೈವರ್ಗಳು ಹಣೆ ಬರೋದು ಇಷ್ಟೇ. ನಾವು ಪರ್ಸನಲ್ ಗಾಡಿಗೆ ಡ್ರೈವರ್ ಆಗಿ ಬಂದರೆ, ನಮ್ಮ ಗಾಡೀಲಿ ಬಂದರೆ ಏನೋ ಒಂಥರ ವೇಟ್ ಮಾಡಿದ್ರು ಏನೂ ಅನಿಸಲ್ಲ.
ಯಾಕಂದರೆ ಇದು ಅವ್ರ ಗಾಡಿ ಎಲ್ಲ ತೊಗೊಂಡೋಗಂಗೂ ಇಲ್ಲ, ಗಾಡಿಲೇ ಕುತ್ಕೋಬೇಕು. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಕಾರಲ್ಲಿ ಬ್ಯಾಗ್ಗಳೆಲ್ಲ ಬಿಟ್ಟೋಗಿರ್ತಾರೆ, ಅವಾಗ ಬರ್ತಾರೆ ತಗೊಂಡು ಹೋಗ್ತಾರೆ, ಏನೇನೋ. ಎಲ್ಲೂ ಹೋಗಂಗೂ ಇಲ್ಲ, ಗಾಡಿಲೇ ಕುತ್ಕೋಬೇಕು. ಒಳ್ಳೆ ಹಿಂಸೆ. ಸೊ ನೋಡೋಣ ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಏನು. 1,500 ನಾನು ಮಾತಾಡಿದ್ದೆ ಇವತ್ತಕ್ಕೆ. ಎಷ್ಟು ತೊಗೋಬೇಕು 1,000 ಅಂತ ಇದ್ದಿದ್ದು, 1,500 ಮಾತಾಡಿದೆ ನಾನು. ವರ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀನಿ. ಮತ್ತೇನೋ ನಾಳೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗಬೇಕು ಹೇಳಿದ್ರೆ ಬರ್ತೀರಾ ಅಂತ ಇದ್ದರು. ನಾಳೆ ಬೇರೆ ಡ್ಯೂಟಿ ಇದೆ ಅಂತ ಎಸ್ಕೇಪ್ ಆಗ್ಬಿಡ್ಬೇಕಷ್ಟೇ. ಸೊ ನೋಡೋಣ ಇನ್ನು ಎಷ್ಟೊತ್ತು ಮಾಡ್ತಾರೆ ಬರೋಕ್ಕೆ ಏನು ಅಂತ. ಈ ಗಾಡಿ ಕುತ್ಕೊಳಕ್ಕೂ ಹಿಂಸೆ, ಶೆಕೆ. ಎ ಸಿ ಬೇರೆ ಇಲ್ಲ, ಎ ಸಿ ಹಾಕಿದ್ರೆ ಬಿಸಿ ಗಾಳಿ ಹೊಡಿಯುತ್ತೆ. ಎ ಸಿ ಸರಿ ಇಲ್ಲ ಗಾಡೀಲಿ. ಕಿಟಕಿ ತಗೊಂಡು ಕುತ್ಕೊಂಡ್ರೆ ಸೊಳ್ಳೆ ಕಾಟ, ಒಳ್ಳೆ ಹಿಂಸೆ ಆಗೋಗೈತೆ ಡ್ಯೂಟಿದಿದ್ದು. ನೋಡೋಣ ಮನೆಗೆ ಹೋಗೋಷ್ಟೊಳಗಡೆ ಎಷ್ಟು ಗಂಟೆ ಆಗುತ್ತೆ ಏನು ಎತ್ತಾ. ಸಿಗ್ತೀನಿ ಲಾಸ್ಟಲ್ಲಿ ಮತ್ತೆ ನಿಮಗೆ. ಕೂಲೆಂಟೆಲ್ಲ ಲೀಕ್ ಆಗೋಗಿದೆ, ಗಾಡಿ ಓವರ್ ಹೀಟ್ ಆಗೋಗಿದೆ, ಗಾಡಿ ಕಂಡೀಷನ್ ಇಲ್ಲ. ನಾನು ಹೇಳ್ದಂಗೆ ಕೊಡ್ತು ಕೆಲಸ. ಇದು 11 ಗಂಟೆಗೆ ನೈಟು ಆಲ್ಮೋಸ್ಟು 2:30 ಆಗಿತ್ತು ನಾನು ಮನೆಗೆ ಬಂದಾಗ. ಸೊ ನೋಡ್ತಿರೋ ಕ್ಲಿಪ್ಸಲ್ಲಿ ಇಂಜಿನ್ನು ಹೀಟಾಗಿ ಕೂಲೆಂಟೆಲ್ಲ ಲೀಕಾಗಿ ಸಿಕ್ಕಾಬಿಟ್ಟೆ ರೋದನೆ ಕೊಟ್ಬಿಡ್ತು ಕಾರದು. ಅದು ಯಾವುದೋ ಮಹಾರಾಷ್ಟ್ರ ಪಾಸಿಂಗ್ ಗಾಡಿಗೆ ಎಷ್ಟು ವರ್ಷ ಆಗಿತ್ತು ಅವ್ರು ಆ ಗಾಡಿ ತೆಗೆದು ಗೊತ್ತಿಲ್ಲ. ಅಂದ್ಕೊಂಡೆ ನಾನು ಕ್ಲಚ್ಚು ಗಿಚ್ಚೆಲ್ಲ ಸಿಕ್ಕಾಪಟ್ಟೆ ಹಾರ್ಡಿತ್ತು ಅದ್ರದ್ದು, ಏನೋ ಕೊಡುತ್ತೆ ಕೆಲಸ ಇದು ಅಂತ. ಹಾಗೇ ನೈಟು ಆಲ್ಮೋಸ್ಟ್ 11:30 ಅನಿಸುತ್ತೆ, ದಾಬಸ್ಪೇಟೆ ಹತ್ರ ಕೈ ಕೊಟ್ಟು ನಿಂತ್ಕೊಳ್ತು ಗಾಡಿ. ಅದಕ್ಕೆ ಮತ್ತೆ ಅಲ್ಲೊಂದು 2 ಕಿಲೋಮೀಟ್ರ್ ನಡ್ಕೊಂಡೋಗಿ ನೀರೆಲ್ಲ ತಂದು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಇದ್ದು ಇಂಜಿನ್ ಕೂಲ್ ಆಗೋ ತನಕ. ಸೊ ಆಮೇಲೆ ನಿಧಾನಕ್ಕೆ ಬಂದಿದ್ದು ಅಲ್ಲಿಂದ. 12:30 ಆಗಿತ್ತು ಇಲ್ಲಿಗೆ ಬಂದಾಗ, 12 ಕಾಲು 12:30. ಸೊ ಟೈಮ್ ಬೇರೆ ಸಿಕ್ಕಾಬಿಟ್ಟೆ ಲೇಟಾಗಿತ್ತು. 1,500 ಮಾತಾಡಿದ್ದು, 2,000 ಇಸ್ಕೊಂಡೆ ಹೋಗಿ ಬಂದಿದ್ದು. ನೆನ್ನೆದು ಅರ್ನಿಂಗ್ಸು ನನ್ನ ಗಾಡೀಲಿ ಹೋಗಿದ್ರು ಆಲ್ಮೋಸ್ಟ್ ಅಷ್ಟೇ ಆಗ್ತಾಯಿದ್ದು. ನೆನ್ನೆನೂ ಅಷ್ಟೇ ಆಯಿತು. ಸೊ ಹಿಂಗೆ ಪರ್ಸ್ನಲ್ ಡ್ರೈವರ್ ಆಗೋದ್ರೆ ಗಾಡಿಗಳು ಹೆಂಗಿರ್ತಾವ ಕಂಡೀಷನ್ ಏನು ಗೊತ್ತಿಲ್ಲ. ಹೆಂಗೆ ಇದ್ರೂ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ.